ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕೂಡ ಒಂದು ರೀತಿ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೊ ಕಡೆದಾಗಿ ಯಾವಾಗ ಗೊತ್ತಾ ನಮ್ಮ ಬ್ರಾಕ್ ಲೆಸ್ನರ್ ಅವರು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿದ್ದು? 22 ವರ್ಷಗಳ ಹಿಂದೆ, ಅಂದ್ರೆ 2003ರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಜೊತೆ ಟೀಮ್ ಅಪ್ ಆಗಿದ್ರು. ಆಗ ಅವರು ಕರ್ಟ್ ಆಂಗಲ್ ಆಗಿ ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡಿದ್ರು. ಅಂಡ್ ಈಗ 22 ವರ್ಷ ಆದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಮಂಡೇ ನೈಟ್ ರಾಲ್ ಕೂಡ ಅವರು ರೆಸಲ್ ಮಾಡಿ ಐ ಥಿಂಕ್ 20 ವರ್ಷದ ಮೇಲಾಯ್ತು. ರಸಲ್ ಮೇನಿಯಾ 39 ಆದ್ಮೇಲೆ ಮಂಡೇ ನೈಟ್ ರಾಲ್ ನಮ್ಮ ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಆಗ್ತಾರೆ ಅಂತ ಏನಾದ್ರು ಬಂದು ಆ ಒಂದು ಮ್ಯಾಚ್ ಏನಾದ್ರು ನಡೆದಿದ್ರೆ ಈ ಒಂದು ರೆಕಾರ್ಡ್ ಆಗ್ಲೇ ಬ್ರೇಕ್ ಆಗಿರೋದು. ಬಟ್ ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅದರಿಂದ ಆ ಆಸೆನೂ ಕೂಡ ಹೊರಟೋಯ್ತು ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ 22 ವರ್ಷ ಆದ್ಮೇಲೆ ಒಂದು ಟೀಮ್ ಜೊತೆ ಸೇರ್ಕೊಂಡು ನಮ್ಮ ಬ್ರಾಕ್ ಲೆಸ್ನರ್ ಅವರು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರಿಗೆ ಟೀಮ್ ನ ಅಗತ್ಯಕತೆ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮುಂದಿನ ವಾರದ ಮಂಡೇ ನೈಟ್ ರಾಲ್ ನಮಗೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಪ್ರೆಸೆಂಟ್ ಆಗಿರ್ತಾರೆ. ಡಬ್ಲ್ಯೂ ಅವರು ಇಬ್ರು ಕೂಡ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಅಂಡ್ ಈಗ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾನ ಓಪನ್ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಗ್ರಾಫಿಕ್ ನು ಕೂಡ ನಾನು ಗಮನಿಸ್ತೇನೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ವಾರ್ ಗೇಮ್ ಗ್ರಾಫಿಕ್ಸ್ ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಿ. ಮೆನ್ಸ್ ವಾರ್ ಗೇಮ್ ಅಡ್ವಾಂಟೇಜ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಗ್ತಾ ಇದೆ ಅಂತ. ಲಿಟ್ರಲಿ ಇದೇನಾದ್ರೂ ಆದ್ರೆ ಯಾವ ರೀತಿ ಇರುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ವಾರ್ ಗೇಮ್ ಅಡ್ವಾಂಟೇಜ್ ಮ್ಯಾಚ್ ನಮಗೆ ಮುಂದಿನ ವಾರದ ಮಂಡೇ ನೈಟ್ ರಾಲ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಅದನ್ನ ಡಬ್ಲ್ಯೂ ಅವರು ಊಸೋಸ್ ವರ್ಸಸ್ ಬ್ರಾನ್ಸನ್ ರೀಡ್ ಅಂಡ್ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಗಿನೂ ಕೂಡ ಬುಕ್ ಮಾಡಬಹುದು. ಅಥವಾ ಯಾರಿಗೆ ಗೊತ್ತು, ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲೂ ಕೂಡ ಈ ರೀತಿ ಅಡ್ವಾಂಟೇಜ್ ಸ್ಟಿಪುಲೇಷನ್ ನ ಇಡಬಹುದು ಡಬ್ಲ್ಯೂ ಅವರು. ಒಟ್ಟಿನಲ್ಲಿ ಇವರೆಲ್ಲರನ್ನು ಕೂಡ ಮಂಡೇ ನೈಟ್ ರಾಲ್ ರೆಸಲ್ ಮಾಡಿಸೋದಿಲ್ಲ ಅಂತ ಅನ್ಕೋತೀನಿ. ಬ್ರಾಕ್ ಲೆಸ್ನರ್ ಅವರು ಕೂಡ ರೆಸಲ್ ಮಾಡೋದಕ್ಕೆ ಬರಬಹುದು. ನಮ್ಮ ಪಾಲಿಮಿನ್ ಅವರು ಬುದ್ಧಿ ಯೂಸ್ ಮಾಡಬಹುದು. ನೀವ್ ಯಾರಾದ್ರೂ ಮಿಸ್ ಆಗಿ ಸೋತ್ರು ಕೂಡ ಅಡ್ವಾಂಟೇಜ್ ನಮ್ಮ ಕೈಯಿಂದ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವ್ರನ್ನ ನಾನು ಕಳಿಸ್ತಾ ಇದ್ದೀನಿ ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ಕೂಡ ಕಳಿಸಬಹುದು. ಆ ಕಡೆ ಯಾರನ್ನಾದ್ರೂ ಫೇಸ್ ಮಾಡೋದಕ್ಕೆ. ಏನೇ ಆಗ್ಲಿ ಸದ್ಯಕ್ಕೆ ವಾರ್ ಗೇಮ್ ಅಡ್ವಾಂಟೇಜ್ ಮ್ಯಾಚ್ ಅಂತೂ ನಮಗೆ ಖಂಡಿತವಾಗ್ಲೂ ಮಂಡೇ ನೈಟ್ ರಾಲ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದು ಇವರ ನಡುವೆನೆ ಒಂದು 5-on-5 ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಕಾದ್ ನೋಡೋಣ. ಮುಂದಿನ ಮಂಡೇ ನೈಟ್ ರಾಲ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಡಬ್ಲ್ಯೂ ಅವರು ತಾನು ಕೊಟ್ಟಂತಹ ಮಾತಿನಂತೆಯೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಕರ್ಕೊಂಡು ಬರಲೇಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿ ಕರ್ಕೊಂಡು ಬಂದ್ರು ಅಂತಾನೆ ಹೇಳ್ಬಹುದು. ಅದು ಇನ್ನೂ ಕೂಡ ಕೋಪ ಇದೆ. ಇನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ್ಮೇಲೆ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ್ಮೇಲೆ ಒಂದು ಚಿಕ್ಕ ಬ್ರೇಕ್ ನ ಮತ್ತೊಮ್ಮೆ ತಗೋಬಹುದು. ರಾಯಲ್ ರಂಬಲ್ ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ 100% ಕರ್ಕೊಂಡು ಬರ್ತಾರೆ. ಬಟ್ ಇದರ ಮಧ್ಯೆ ಇರತಕ್ಕಂತಹ ಡಿಸೆಂಬರ್ 13ನೇ ತಾರೀಕಿನ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ ರೋಮನ್ ರೈನ್ಸ್ ಅವರು ಮಿಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಅಲ್ಲಿಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಯಾವುದೇ ರೀತಿಯಿಂದನೂ ಕೂಡ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ಅಂಡ್ ಅಲ್ಲಿ ಇರೋದು ಕೂಡ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಒಂದು ಮೇನ್ ಇವೆಂಟ್ ನ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಜಾನ್ ಸಿನಾ ಅವ್ರಿಗೋಸ್ಕರನೇ ಬುಕ್ ಮಾಡ್ತಾ ಇದೆ. ಸೊ ಬಿಗ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಅದು ಬಿಟ್ರೆ ಫೆಬ್ರವರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು 100% ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬಿಗ್ ಹೀಲ್ ಟರ್ನ್ ಇನ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಬಿಗ್ಗೆಸ್ಟ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ದಿಗ್ಗಜರು ಈ ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ. ಅಂಡ್ ಇದು ಸಾಲದಲ್ಲಿ ನಮಗೆ ಇನ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಚಾರ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅದೇನಪ್ಪಾ ಅಂದ್ರೆ ಒಂದು ಬಿಗ್ ಹೀಲ್ ಟರ್ನ್. ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಜೇ ಊಸೋ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದಂತೆ. ಆಗಿಂದನೂ ಕೂಡ ಟೀಸರ್ಸ್ ಗಳು ಸಿಗ್ತಾನೆ ಇದೆ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋ ಜೊತೆ ಜಗಳ ಆಡೋದು ಒಂದಾಗೋದು, ರೋಮನ್ ರೈನ್ಸ್ ಅವರಿಗೆ ಹಿಂತಿರುಗಿ ಮಾತಾಡೋದು ಒಂದಾಗೋದು, ಆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಲ್ ಟರ್ನ್ ಆಗ್ಲಿಲ್ಲ ಅಂದ್ರೆ ಅವರು ಆತರ ಮಾಡಿದ್ದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಫೈನಲಿ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಟ್ರಿಗರ್ ನ ಪುಲ್ ಮಾಡಬಹುದು. ಅಂಡ್ ಜೇ ಊಸೋ ಅವರು ಕೂಡ ತನ್ನ ಟೀಮಿಗೆ ಮೋಸ ಮಾಡಿ ವಿಷನ್ ನ ಜಾಯ್ನ್ ಆಗಬಹುದು. ಅಂಡ್ ಈ ಒಂದು ಕಾರಣದಿಂದನೂ ಕೂಡ ವಿಷನ್ ವಿನ್ ಆಗುವಂತಹ ಚಾನ್ಸ್ ಆಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಈ ಪಾಯಿಂಟ್ ನು ಕೂಡ ನಾವು ಬಿಟ್ ಕೊಡೋಂಗಿಲ್ಲ. ಜೇ ಊಸೋ ಅವರ ಹೀಲ್ ಟರ್ನ್ ಕೂಡ ನಮಗೆ ಈ ಬಾರಿಯ ವಾರ್ ಗೇಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.